ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮಕ್ಕಳಿಗೆ ಒಂದೊಳ್ಳೆ ಕುರ್ಕುರೆ ಬದಲು ಆಲ್ಟರ್ನೇಟಿವ್ ಸ್ನ್ಯಾಕ್ನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೇಳ್ತಿದ್ರಿ ಅಲ್ವಾ, ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಏನು ಡಿಫ್ರೆನ್ಸ್ ಇದೆ, ನೀವೇನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ, ಹಾಗೆ ಬೇಬಿ ಮೂಮೆಂಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಕೇಳ್ತಿದ್ರಿ ಅಲ್ವಾ. ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋನ ನೋಡಿ. ನಾನಿಲ್ಲಿ ಟ್ವಿಸ್ಟೆಡ್ ಪಾಸ್ತಾನ ತೊಗೊಂಡಿದ್ದೀನಿ. ಅದು ಬಾಯ್ಲ್ ಆಗುವಂಥ ಟೈಮಿಗೆ ಸ್ವಲ್ಪ ಸಾಲ್ಟ್ ಹಾಗೆ ಆಯಿಲ್ನ ಹಾಕೋದ್ರಿಂದ ತುಂಬಾ ಸ್ಟಿಕ್ಕಿ ಆಗಲ್ಲ, ಹಾಗೆ ಓವರ್ ಕುಕ್ಕು ಆಗಲ್ಲ. ಜಸ್ಟ್ ಒಂದು 80 to 90% ಅಷ್ಟು ನಾವು ಅದನ್ನು ಕುಕ್ ಮಾಡಿಕೊಂಡ್ರೆ ಸಾಕು. ಇನ್ನು ಪಾಸ್ತಾ ರೆಡಿ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಡೀಪ್ ಫ್ರೈಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಕೇಳ್ತಿದ್ರಿ ಅಲ್ವಾ, ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಏನೆಲ್ಲ ಡಿಫ್ರೆನ್ಸ್ ಇದೆ, ಹಾಗೆ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಂಗೆ ಯಾವುದೇ ಥರ ಟೆನ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಯಾಕೆಂದರೆ ಶರಣು ಕೂಡ ಅವಾಗ ಆಫೀಸಿಗೆ ಹೋಗ್ತಾ ಇರಲಿಲ್ಲ, ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತು, ಪೀಕ್ ಕೋವಿಡ್ ಇತ್ತು, ಅದೊಂದು ಭಯ ಇತ್ತು. ಬಿಟ್ಟರೆ ಬೇರೆ ಏನೂ ಕೂಡ ಪ್ರಾಬ್ಲಮ್ ಇರಲಿಲ್ಲ. ಮತ್ತು ನನಗೆ ಲೋ ಪ್ಲೆಸೆಂಟ್ ಇದ್ದಿದ್ದರಿಂದ ಬೆಡ್ ರೆಸ್ಟ್ ಹೇಳಿದರು. ಎಲ್ಲ ಅಮ್ಮನೇ ತಂದು ಕೊಡ್ತಾಯಿದ್ರು, ಆರಾಮಾಗಿ ತಿನ್ಕೊಂಡಿರ್ತಾ ಇದ್ದೆ. ಬಟ್ ಈ ಪ್ರೆಗ್ನೆನ್ಸಿಲಿ ಆ ಥರ ಇಲ್ಲವೇ ಇಲ್ಲ. ಎಲ್ಲವುದು ಕೂಡ ನನಗಲ್ಲ ಅಂದರೂ ಕೂಡ ನಾನು ಲಿಶುಗೋಸ್ಕರನಾದರೂ ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಅವಳನ್ನ ರೆಡಿ ಮಾಡೋದೇ ಆಗಿರಲಿ, ಅವಳನ್ನ ಸ್ಕೂಲಿಗೆ ಕಳಿಸೋದೇ ಆಗಿರಲಿ, ಅಥವಾ ಎಕ್ಸಾಮ್ಸಿಗೆ ರೆಡಿ ಮಾಡಿಸೋದೇ ಆಗಿರಲಿ, ಆ ಥರ ಅವಳದು ಕೆಲಸ ಇದ್ದೇ ಇರುತ್ತೆ. ಮತ್ತು ಏನಂದರೆ ಒಂದು ಗಿಲ್ಟ್ ಏನಿರುತ್ತೆ ಅಂದರೆ, ನಾನು ಎಲ್ಲಿ ಅವಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನೋ, ಇಫ್ ಇನ್ ಕೇಸ್ ಏನಾದ್ರು ನನಗೂ ಕೂಡ ಆಗ್ತಾಯಿಲ್ಲ, ರೆಸ್ಟ್ಲೆಸ್ ಅನ್ನಿಸ್ತಿದೆ ಅಂದಾಗ ಅವಳಿಗೆ ಬೈದ್ಬಿಟ್ರೆ ಅವಳು ಎಲ್ಲಿ ಬೇಜಾರು ಮಾಡ್ಕೊತಾಳೋ ಅನ್ನೋ ಆ ಒಂದು ಗಿಲ್ಟ್ ಕೂಡ ನನಗೆ ಇರುತ್ತೆ. ಇನ್ನೀಗ ಥರ್ಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಟಯರ್ಡ್ನೆಸ್ಸು ಕೂಡ ಇದೆ. ಅಷ್ಟು ಬಿಟ್ಟರೆ ನಾನೀಗ ಆರಾಮಾಗೇ ಇದ್ದೀನಿ, ಎಂಥ ಏನು ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ. ಮತ್ತು ಮೇಜರ್ ಡಿಫ್ರೆನ್ಸ್ ಅನ್ನಿಸ್ತಿದೆಯಾ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಅಂದರೆ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಏನಿದ್ರೆ ಮಸಾಲೆಗೆ ಸ್ವಲ್ಪ ಚಿಲ್ಲಿ ಪೌಡರ್, ಆಮ್ಚೂರ್ ಪೌಡರ್, ಚಾಟ್ ಮಸಾಲ ಹಾಗೆ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಇನ್ನೀಗ ಅಮ್ಮ ಇರೋದ್ರಿಂದ ನಾನೇನು ಅಷ್ಟಾಗಿ ಕಿಚನ್ ಕಡೆ ಹೋಗೋದೇ ಇಲ್ಲ. ನಾನೇನಾದರೂ ಹೋಗಿದ್ದೀನಿ ಅಂದರೆ ಏನಾದರೂ ಸ್ಪೆಷಲಾಗಿ ಲಿಶುಬ್ಗೆ ಕುಕ್ ಮಾಡ್ತಾ ಇದ್ದೀನಿ ಅಂತಲೇ. ಸೊ ಹಾಗಾಗಿ ಅವಳು ನನ್ನ ಜೊತೆನೇ ಇರ್ತಾಳೆ. ಅವಳಲ್ಲಿ ಮಿನಿ ಕಿಚನ್ ಸೆಟ್ ಇದೆಯಲ್ಲ, ಅದರಲ್ಲಿ ಆಟ ಆಡ್ಕೊಂಡು ಅವಳು ಕೂತಿರ್ತಾಳೆ, ನಾನು ಈ ಕಡೆ ಕೆಲಸ ಮಾಡ್ಕೊತಾ ಇರ್ತೀನಿ. ಇನ್ನು ಕೇಳ್ತಿದ್ರಿ ಅಲ್ವಾ, ಬೇಬಿ ಮೂಮೆಂಟ್ಸ್ ಎಲ್ಲ ಯಾವಾಗಿಂದ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಅಂತ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿಗಿನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಗ ಗೊತ್ತಾಯಿತು ಅಂತಲೇ ಹೇಳ್ಬೋದು. ಅರೌಂಡ್ 4th ಮಂತ್ ಎಂಡಿಂಗಲ್ಲೆಲ್ಲ ನನಗೆ ಸ್ವಲ್ಪ ಮೂಮೆಂಟ್ಸ್ ಗೊತ್ತಾಗ್ತಾ ಇತ್ತು. ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಎಕ್ಸ್ಪೀರಿಯನ್ಸ್ ಇರೋದಕ್ಕೋ ಏನೋ, ಹೊಟ್ಟೆ ಅದೇನಾದ್ರು ಟರ್ನ್ ಆಗಬೇಕಾದ್ರೆ ಹೊಟ್ಟೆ ಸ್ವಲ್ಪ ಗಟ್ಟಿಯಾಗುತ್ತೆ, ಆ ಥರ ಎಲ್ಲ ಗೊತ್ತಿರುತ್ತೆ ಅಲ್ವಾ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹಿಂಗೆ ಆಗ್ಬೋದು ಅಂತ. ಸೊ ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಗನೆ ಗೊತ್ತಾಯಿತು. ಬಟ್ ಇನ್ನು ಲಿಶು ಪ್ರೆಗ್ನೆನ್ಸಿಯಲ್ಲಿ ನನಗೆ ಅಷ್ಟು ಬೇಗ ಗೊತ್ತಾಯಿತು ಅಂತ ನನಗೇನು ಅನಿಸಲ್ಲ. ಬಿಕಾಸ್ ಲಾಸ್ಟ್ 6-7 ಮಂತ್ಸಿಂದ ಅಷ್ಟೇ ನನಗೆ ನೆನಪಿರಲ್ಲ, ಅದಕ್ಕೂ ಮುಂಚೆ ಅದು ಅಷ್ಟಾಗಿ ಗೊತ್ತಾಗ್ತಿರಲ್ಲ. ಮತ್ತು ಈಗ ಏನಂದರೆ ಯೂಟ್ರಸ್ ಎಲ್ಲ ಲೂಸ್ ಆಗಿರುತ್ತೆ, ಸೊ ಆರಾಮಾಗಿ ಆ ಫೀಲ್ ಕೂಡ ಆಗುತ್ತೆ, ಈ ಥರ ಮೂಮೆಂಟ್ಸ್ ಆಗ್ತಿದೆ ಅಂತ. ಬಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದೇನು ಲೂಸ್ ಆಗಿರಲ್ಲ ಅಲ್ವಾ ನಮ್ಮ ಯೂಟ್ರಸ್ ಎಲ್ಲ, ಸೊ ಅಷ್ಟು ಬೇಗ ಗೊತ್ತಾಗಲ್ಲ. ಸೊ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಹಾರ್ಮೋನಲ್ ಚೇಂಜಸ್ಸು ಅಷ್ಟೇ, ಫಸ್ಟ್ ಪ್ರೆಗ್ನೆನ್ಸಿ ಇದ್ದಂಗೆ ಇನ್ನೊಂದು ಪ್ರೆಗ್ನೆನ್ಸಿ ಇರಲ್ಲ. ಇದೊಂದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇನ್ನು ಈ ಸರಿ ಮತ್ತೊಂದು ಮೇಜರಾಗಿ ನಾನು ನೋಟಿಸ್ ಮಾಡಿದ್ದು ಅಂದರೆ ಸ್ಟ್ರಾಂಗ್ ಕಿಕ್ಸ್ ಇದೆ. ಲಿಶುದಲ್ಲಿ ಸ್ಟ್ರಾಂಗ್ ಕಿಕ್ಸ್ ಅಂತ ನನಗೇನು ಕೂಡ ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಬಟ್ ಈ ಸರಿ ಅಂತೂ ತುಂಬಾ ಸ್ಟ್ರಾಂಗ್ ಕಿಕ್ಸ್ ಇದೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮಿಡ್ನೈಟ್ 12 o'clock ಸ್ಟಾರ್ಟ್ ಆದರೆ ಕಿಕ್ಸು 3 o'clockವರೆಗೂ ಕಿಕ್ಸ್ ಇದ್ದೇ ಇರುತ್ತೆ. ಇನ್ನು ಊಟ ತಿಂದಾದ್ಮೇಲೆ ಅಥವಾ ಏನಾದರೂ ಸ್ವೀಟ್ ತಿಂದಾಗ ಅವಾಗೆಲ್ಲ ನಾವು ಬೇಬಿ ಮೂಮೆಂಟ್ಸ್ನ ಕೌಂಟ್ ಕೂಡ ಮಾಡ್ಕೊಬೋದು. ಇನ್ನೇನು ಥರ್ಡ್ ಟ್ರೈಮಿಸ್ಟರಲ್ಲಿ ಈವನ್ ಡಾಕ್ಟರ್ಸು ಕೂಡ ಸಜೆಸ್ಟ್ ಮಾಡ್ತಾರೆ, ಕಿಕ್ಸ್ನ ಕೌಂಟ್ ಮಾಡ್ಕೊಳ್ಳಿ, ಏನಾದರೂ ಕಮ್ಮಿ ಅನಿಸಿದ್ರೆ ಇಮಿಡಿಯೇಟಾಗಿ ಬನ್ನಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ನಾನು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಕಮ್ಮಿ ಅನಿಸಿದ್ರೆ ಅವಾಗ ಏನಾದರೂ ತಿಂದು ಅವಾಗ ಕಿಕ್ಸ್ ಮಾಡುತ್ತಾ ಏನು ಅಂತ ನೋಡ್ತೀನಿ. ಇನ್ನು ಪಾಸ್ತಾನ ಮುಂಚೆನೇ ಕುಕ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನೀಟಾಗಿ ಸ್ಟೇನ್ ಮಾಡ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋವಷ್ಟು ಮೈದಾ ಹಾಗೆ 1 ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು 5 ನಿಮಿಷ ಬಿಡ್ಬೋದು, ಇಲ್ಲ ಅಂದರೆ ಡೀಪ್ ಫ್ರೈ ಹಾಗೆಯೇ ಡೀಪ್ ಫ್ರೈಯು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಡೀಪ್ ಫ್ರೈ ಮಾಡಿ ಆನಂತರ ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಏನಾಗೋಗ್ಬಿಡುತ್ತೆ ಅಂದರೆ ಅದು ಸರಿಯಾಗಿ ಕುರ್ಕುರು ಥರ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಅದನ್ನು ತೆಗೆದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ಇನ್ನು ನಾನು ಯಾವಾಗಾದ್ರೂ ಡೀಪ್ ಫ್ರೈ ಮಾಡೋ ಅಂಥದ್ದು ತೋರಿಸಿದ್ರೆ ಈ ಬಾಣಲಿ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇರ್ತೀರಾ. ಆ್ಯಕ್ಚುಲಿ ಈ ಬಾಣಲಿ ಇದು ಬಾಣಲಿನೇ ಅಲ್ಲ, ಇದು ತವಾ ಇದು. ಇದು ಬಂದು ಆಪಮ್ ಮಾಡ್ತಾರಲ್ಲ ಆ ತವಾ ಇದು. ನನಗೆ ಯಾವುದೋ ಒಂದು ಫಂಕ್ಷನಲ್ಲಿ ಆಪಮ್ ತಿಂದಿದ್ದೆ. ನಂಗೆ ತುಂಬಾ ಇಷ್ಟ ಆಗಿತ್ತು. ನಾನು ಕೂಡ ಟ್ರೈ ಮಾಡಬೇಕು ಅಂದ್ಬಿಟ್ಟು ಆಪಮ್ ಅಂದರೆ ತವಾನ ತರಿಸಿದೆ. ಬಟ್ ಏನು ಅಂದರೆ ಆಮೇಲೆ ಅದ್ರ ಪ್ರೊಸೀಜರ್ ನೋಡಿದಾಗ ಏನೇನೋ ಬೇರೆ ಬೇರೆ ಸ್ಟೆಪ್ಸ್ ಇತ್ತು. ಅದಕ್ಕೆ ಈಸ್ಟ್ ಹಾಕಬೇಕು ಅದೆಲ್ಲ. ಸೊ ಹಾಗಾಗಿ ಬೇಡ ಮಾಡೋದು ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ಲೇಟ್ರ್ ಆನ್ ಅದನ್ನೇನು ಅಂದರೆ ಹಿಂಗೆ ಡೀಪ್ ಫ್ರೈ ಮಾಡೋದಕ್ಕೆ, ಇಲ್ಲಾಂದರೆ ಲಿಶುಗೆ ಏನಾದ್ರು ಪನ್ನೀರ್ ಟಿಕ್ಕಾ ಮಾಡಿಕೊಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀನಿ. ಇನ್ನು ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನೂ ಕೂಡ ಅಷ್ಟಾಗಿ ಹೀರ್ಕೊಳಲ್ಲ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಇನ್ನು ಪಾಸ್ತಾನ ಡೀಪ್ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮುಂಚೆನೇ ರೆಡಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಚಿಲ್ಲಿ ಪೌಡರ್ನ ಇನ್ನೂ ಕೂಡ ಹಾಕ್ಕೊಬೋದು. ಇದಕ್ಕೆ ಏನಾದರೂ ಚಾಟ್ ಥರ ಮಾಡಬೇಕು ಅಂದರೆ ಈರುಳ್ಳಿ, ಟೊಮ್ಯಾಟೊ ಅದನ್ನು ಕೂಡ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಜಸ್ಟ್ ಬೇಲ್ ಹೇಗೆ ಮಾಡ್ಕೊತೀವಿ ಆ ರೀತಿ ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ ಮಕ್ಕಳಿಗೆ ಆಗಿರಲಿ ದೊಡ್ಡವ್ರಿಗೆ ಆಗಿರಲಿ. ಶರಣ್ ಆ್ಯಕ್ಚುಲಿ ಒಂದು ಸ್ವಲ್ಪ ಏನೋ ಇಟ್ಟಿದ್ವಿ, ಅದನ್ನು ತಿಂದ್ಬಿಟ್ಟು ನಂಗೆ ಇನ್ನೊಂದು ಸರಿ ಮಾಡಿಕೊಡು ಅಂತಿದ್ದಾರೆ. ನಾನು ಕೂಡ ಇನ್ನೊಂದು ಸರಿ ಮಾಡಬೇಕಿದನ್ನು. ಇನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ವೆಯ್ಟ್ ಪುಟ್ ಆನ್ ಅಷ್ಟೊಂದು ಆಗಿಲ್ಲ. ಬಟ್ ನಂಗೆ ಏನಂದರೆ ಹೊಟ್ಟೆ ಹತ್ರ ಟೈಟ್ ಆಗುತ್ತೆ ಬೇರೆ ಡ್ರೆಸ್ಸಸ್ನ ವೇರ್ ಮಾಡೋದಕ್ಕೆ, ಅಂದರೆ ರೆಗ್ಯುಲರ್ ಆಗಿ ವೇರ್ ಮಾಡ್ತಿದ್ದಂಥ ಡ್ರೆಸ್ಸಸ್ಸು. ಸೊ ಹಾಗಾಗಿ ಫ್ಯೂ ಕುರ್ತಿ ಸೆಟ್ಸ್ನ ತರಿಸಿದ್ದೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಏನಂದರೆ ಹಾಸ್ಪಿಟಲ್ಗೆ ಹೋಗ್ತಾನೆ ಇರಬೇಕಾಗುತ್ತೆ. ಆವಾಗ ನನಗೆ ಕಂಫರ್ಟೇಬಲ್ ವೇರ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಕುರ್ತಿ ಸೆಟ್ಸ್ನ ತರಿಸಿದ್ದೆ. ಅದನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಕೇಳ್ತಾ ಇದ್ರಿ ಅಲ್ವಾ ಸಿಂಪಲ್ ಆಗಿರೋವೇ ಶೇರ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ನನಗೆ ಅದೇ ಥರನೇ ಇಷ್ಟ. ನಾನೇನು ವೇರ್ ಮಾಡ್ತೀನಿ ಅದನ್ನಷ್ಟೇ ನಾನು ನಿಮಗೆ ಶೇರ್ ಮಾಡೋದಕ್ಕಾಗುತ್ತೆ ಅಲ್ವಾ. ನಂಗೆ ತುಂಬ ಈ ರಾ ಸಿಲ್ಕ್ ಮೆಟೀರಿಯಲ್ಲೇ ಆಗಿರಲಿ, ತುಂಬ ಓವರ್ ಎಂಬ್ರಾಯ್ಡ್ರಿ ವರ್ಕ್ ಇರೋದೇ ಆಗಿರಲಿ, ಅದೆಲ್ಲ ಅಷ್ಟಾಗಿ ನನಗೆ ಇಷ್ಟ ಆಗಲ್ಲ. ನನಗೆ ಏನಂದರೆ ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿರಬೇಕು, ಈಸಿ ಬ್ರೀಸಿ ಆಗಿರಬೇಕು, ಈ ಥರ ಮೆಟೀರಿಯಲ್ಸೇ ನನಗೆ ಇಷ್ಟ ಆಗೋದು. ಹಾಗೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡಬೇಕು. ಸೊ ಅದನ್ನಷ್ಟೇ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂತರ ಟೇಸ್ಟ್ ಇರೋರಿಗೆ ಇಷ್ಟ ಆಗುತ್ತೆ. ನಿನ್ನೆ ವಿಡಿಯೋನ ಸ್ಟಾಪ್ ಮಾಡಿದ್ಮೇಲೆ, ಅಂದರೆ ನಾನೇನೋ ಒಂದು ಸ್ನ್ಯಾಕ್ ಮಾಡಿದ್ದೆ ಅಲ್ವಾ, ಅದನ್ನು ಸ್ಟಾಪ್ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಡ್ರೆಸ್ಸಸ್ನ ತರಿಸಿದ್ದೆ, ಅಂದರೆ ಕುರ್ತಿ ಸೆಟ್ಸು. ಇವಾಗ ನಾರ್ಮಲ್ ಆಗಿ ಮನೇಲಿದ್ದಾಗೆಲ್ಲ ಕುರ್ತಿ ಸೆಟ್ಸನ್ನು ಅಷ್ಟೊಂದು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಇವಾಗ ಈಚೆ ಹೋಗಬೇಕು ಅಂದರೆ ಬೇಕೇ ಬೇಕು, ಯಾವುದೂ ಕೂಡ ಫಿಟ್ ಆಗ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಕುರ್ತಿ ಸೆಟ್ಸ್ನ ತರಿಸಿದ್ದೆ. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ, ಸೊ ದಟ್ ನಿಮಗೂ ಯೂಸ್ ಆಗ್ಬೋದು ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಬಂದು ನಾನಿವತ್ತು ವೇರ್ ಮಾಡಿದ್ದೀನಲ್ಲ ಇದೆಲ್ಲದೂ ಕೂಡ ಅನಾರ್ಕಲಿ ಪ್ಯಾಟರ್ನ್, ಅಂದರೆ ಎ ಲೈನ್ ಕುರ್ತಾ ಸೆಟ್ನ ತೊಗೊಂಡಿದ್ದೀನಿ. ಬಿಕಾಸ್ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಲೂಸ್ ಇರುತ್ತೆ. ಇವಾಗ ನೋಡ್ಬೋದು ಇಲ್ಲಿ ನನಗೆ ಲೂಸ್ ಇದೆ, ಇಲ್ಲಿ ನನಗೆ ಟೈಟ್ ಆಗುತ್ತೆ ಸ್ಟ್ರೈಟ್ ಫಿಟ್, ಅಂದರೆ ಸ್ಟ್ರೈಟ್ ಕಟ್ ತೊಗೊಂಡ್ರೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಈ ಥರ ಎ ಲೈನ್ ಕುರ್ತಾ ಸೆಟ್ಸ್ನ ತೊಗೊಳೋದಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಮುಂಚೆ ತೊಗೊಂಡಿರೋವಂಥ ಏರ್ಲೈನ್ ಕುರ್ತಾಗಳು ಕೂಡ ನನಗೆ ಇವಾಗ ಫಿಟ್ ಆಗುತ್ತೆ. ಸೊ ಹಾಗಾಗಿ ಇದೇ ಥರನೇ ತೊಗೊಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದೊಂದು. ಇದಕ್ಕೆ ಪ್ಯಾಂಟು ಕೂಡ ಹಂಗೆ ಬರುತ್ತೆ. ಪ್ಯಾಂಟು ಕೂಡ ಸೇಮ್ ಮೆಟೀರಿಯಲ್, ಅಂದರೆ ಕಾಟ್ ಸೆಟ್ ಥರ ಬರುತ್ತೆ. ಇದೇ ಪ್ರಿಂಟ್ ಇದೆ ಪ್ಯಾಂಟುಗೂ. ಇನ್ನು ನೆಕ್ಸ್ಟ್ ಒನ್ ಬಂದು ಸೇಮ್ ಅದೇ ಕಾಟ್ ಸೆಟ್ ಥರನೇ ಈ ಥರ ಈ ಕಲರ್ ಒಂದು ತೊಗೊಂಡಿದ್ದೀನಿ. ಇದು ಗ್ರೇ ಆ ಕಲರ್ ಇದೆ, ನೋಡ್ಬೋದು ಈ ಥರ ಇದೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಪ್ರಿಂಟ್ ಕೊಟ್ಟಿದ್ದಾರೆ. ಟಾಪ್ ಬಂದು ಸೇಮ್ ಅದೇ ಥರನೇ ಇದೆ. ಎಲ್ಲ 3/4 ಸ್ಲೀವ್ ಆಗಿರುತ್ತೆ. ಎ ಲೈನ್ ಪ್ಯಾಟ್ರನ್ ಅಲ್ಲಿದೆ, ವಿ ನೆಕ್. ಇದು ಆಲಿಯಾ ಕಟ್ ಪ್ಯಾಟ್ರನ್ ಅಲ್ಲಿ ಬರುತ್ತೆ. ಸೊ 3/4 ಸ್ಲೀವ್. ನೆಕ್ಸ್ಟು ಒಂದು ಏನಾದರೂ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ, ಎಲ್ಲಾದರೂ ಈಚೆ ಹೋಗ್ಬೇಕಾದ್ರೆ ಏನಾದ್ರು ಫಂಕ್ಷನ್ಸಿಗೆ ಅಂತ ಒಂದನ್ನ ಈ ಥರ ತೊಗೊಂಡಿದ್ದೀನಿ. ಈ ಥರ ಸಿಲ್ವರ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್ನ ಕೊಟ್ಟಿದ್ದಾರೆ. 3/4 ಸ್ಲೀವು. ಮೆಟೀರಿಯಲ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ಇನ್ನು ಸೈಡಲ್ಲೂ ಕೂಡ ಈ ಥರ ವರ್ಕ್ ಕೊಟ್ಟಿದ್ದಾರೆ, ಈ ಥರ ಬರುತ್ತೆ. ಸೊ ಪ್ಯಾಂಟು ಅಷ್ಟೇ. ಪ್ಯಾಂಟ್ ಬಂದು ಎಲ್ಲ ಸ್ವಲ್ಪ ಸ್ಟ್ರೈಟ್ ಕಟ್ ಪ್ಯಾಂಟು, ಪ್ಲಾಜೋ ಪ್ಯಾಂಟ್ ಥರನೇ ಬರುತ್ತೆ, ನೋಡ್ಬೋದು. ಈ ಥರ ಲೇಸ್ ಕೊಟ್ಟಿದ್ದಾರೆ.
ಸೊ ಇದೊಂದು. ಇನ್ನೊಂದು ಮನೆಯಲ್ಲಿ ಏನಾದ್ರು ಹಾಕೊಳಕ್ಕೆ, ಈಗ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಹಾಕೊಳೋದಕ್ಕೆ ಬೇಕು ಅಂತ ಇದು, ಮತ್ತು ಇದನ್ನ ತೊಗೊಂಡಿರೋದು. ಇದು ನೋಡ್ಬೋದು, ಈ ಥರ ಕಲರ್. ಇದು ಯಾಕೋ ಕಲರ್ ಇಷ್ಟ ಆಯಿತು, ಸ್ವಲ್ಪ ಬೇಜ್ ಕಲರು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಏನು ಅಷ್ಟೊಂದೇನು ಎಂಬ್ರಾಯ್ಡ್ರಿ ವರ್ಕ್ ಆ ಥರ ಏನೂ ಇಲ್ಲ, ಸಿಂಪಲ್ ಆಗಿದೆ ಅಷ್ಟೇ. ಡೈಲಿ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದಿನ್ನೂ ಲೂಸ್ ಇದು ಜಾಸ್ತಿನೇ ನನಗೆ, ಇವಾಗಿಲ್ಲ ಅಂದರೂ ಆಮೇಲೆ ಫಿಟ್ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಇದು ಬಂದು ಎಲ್ಬೋ ಸ್ಲೀವ್ಸ್ ಆಗಿರುತ್ತೆ. ಇನ್ನೊಂದು ಪಿಂಕ್ ಕಲರು, ಎಲ್ಲಾದ್ರೂ ಈಚೆ ಹೋಗ್ಬೇಕಾದ್ರೆ ಹಾಕೊಳೋದಕ್ಕೆ ಅಂತ ಈ ಥರ ಪಿಂಕ್ ಕಲರ್, ಅಂದರೆ ಕನಕಾಂಬ್ರ ಕಲರ್ ಬರುತ್ತೆ. ಇದಕ್ಕೆ ಈ ಥರ ಗೋಲ್ಡ್ ಕಲರ್ ಪ್ರಿಂಟ್ ಕೊಟ್ಟಿದ್ದಾರೆ. ಇದು ಎಂಬ್ರಾಯ್ಡ್ರಿ ಏನೂ ಇಲ್ಲ, ಸಿಂಪಲ್ ಆಗಿ ಪ್ರಿಂಟ್ ಇದೆ. ಮೆಟೀರಿಯಲ್ಲು ಕೂಡ ಚೆನ್ನಾಗಿದೆ. ಈ ಕಲರ್ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಪಿಂಕ್ ಕಲರ್. ಅದಕ್ಕೆ ನಾನು ಯೂಶ್ವಲಿ ಒಂದಾದರೂ ಪಿಂಕ್ ಕಲರ್ ತೊಗೊತೀನಿ. ಸೊ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟು. ಈ ಟೈಮಲ್ಲಿ ಪ್ಲಾಜೋ ಪ್ಯಾಂಟ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಇನ್ನು ನಾನು ಇವತ್ತೊಂದು ಹೇಳಿದ್ನಲ್ಲ, ಇದು ಅಷ್ಟೇ. ಇದು ಪಾಕೆಟು ಕೂಡ ಇದೆ, 2 ಪಾಕೆಟು. ಕ್ವಾಲಿಟಿ ವೈಸ್ ಎಲ್ಲವುದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೇನಾದ್ರು ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಪ್ ನಿಮಗೆ ಈ ಪುಟಾಣಿ ಬ್ಲಾಗ್ ಇಷ್ಟ ಆಯಿತು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.